ಜೋಯಿಡಾದಲ್ಲಿ ಬಸ್ ಅವಾಂತರ, ಕಾಡಿನಲ್ಲಿ ಪ್ರಯಾಣಿಕರ ಪರದಾಟ. ಜೋಯಿಡಾ ತಾಲೂಕಿನಲ್ಲಿ ಸಂಚರಿಸುವ ಶಿರಸಿ-ಗುಂದ ಉಳವಿ ಸರಕಾರಿ ಬಸ್ನ ನಿರಂತರ ತಾಂತ್ರಿಕ ದೋಷದಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಈ ಮಾರ್ಗದ ಬಸ್ ದಿನಕ್ಕೊಂದು ಕಾರಣಕ್ಕೆ ಹಾಳಾಗುತ್ತಿದೆ. ವಾರದಲ್ಲಿ ಕನಿಷ್ಠ 3 ದಿನ ಬಸ್ ರಸ್ತೆ ಮಧ್ಯದಲ್ಲಿ ನಿಲ್ಲುತ್ತಿರುವುದರಿಂದ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ಜೋಯಿಡಾದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಬಸ್ ಪದೇ ಪದೇ ಕೆಟ್ಟು ನಿಲ್ಲುತ್ತಿರುವುದು ಆತಂಕಕಾರಿಯಾಗಿದೆ. ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಕಾಡಿನ ಮಧ್ಯೆ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟರೂ ಸರಿಯಾದ ಮತ್ತು ಸುಸ್ಥಿತಿಯ ಬಸ್ ಇಲ್ಲದಿದ್ದರೆ ಏನು ಪ್ರಯೋಜನ ಎಂದು ಸ್ಥಳೀಯರು ಪ್ರಶ್ನಿಸುವಂತಾಗಿದೆ. ಈ ಕುರಿತು ಇಂದು ಶನಿವಾರ ಸಂಜೆ 4 ಗಂಟೆ ಸುಮಾರಿಗೆ ಪ್ರತಿಕ್ರಿಯಿಸಿದ ಸಾಮಾಜಿಕ ಕಾರ್ಯಕರ್ತರಾದ ಟಿ.ಕೆ. ದೇಸಾಯಿ ಅವರು, ಈ ಮಾರ್ಗದಲ್ಲಿ ತಕ್ಷಣ ಸುಸ್ಥಿತಿಯ ಬಸ್ಸುಗಳನ್ನು ಬಿಡಬೇಕು. ಕಾಡಿನಲ್ಲಿ ಬಸ್ ಕೆಟ್ಟಾಗ ಪ್ರಯಾಣಿಕರ ಸುರಕ್ಷತೆಯ ಜವಾಬ್ದಾರಿ ಯಾರ್ದು ಎಂದು ಪ್ರಶ್ನಿಸಿದರು. ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ಟಿ.ಕೆ. ದೇಸಾಯಿ ಅವರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಇವತ್ತು ನಾವು ಶಿರ್ಸಿ ಯಲ್ಲಾಪುರ ಬಸ್ ಅಲ್ಲಿ ಬರ್ತಾ ಇದ್ದೆವು. ಇವತ್ತೇನಾಗಿದೆ ಕೇಳಿದ್ರೆ, ವಾರದಲ್ಲಿ 3 ದಿವಸ ಈ ಶಿರ್ಸಿ ಮತ್ತು ಯಲ್ಲಾಪುರ ಬಸ್ಸು ನಡು ರಸ್ತೆಯಲ್ಲಿ ಪ್ರಯಾಣಿಕರನ್ನು ಇಳಿಸಿ ತೊಂದರೆ ಕೊಡುವಂಥದ್ದಾಗಿದೆ. ಈಗ ನಾ ಮಾತಾಡ್ತಾ ಇತ್ತು, ಈ ಶಿರ್ಸಿ ಯಲ್ಲಾಪುರ ಬಸ್ ವಾರದಲ್ಲಿ 3 ದಿವಸ ಹಾಳಾಗ್ತಾ ಇದೆ. ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಘನ ಸರ್ಕಾರ ಉತ್ತಮ ಬಸ್ಸನ್ನಾರು ಜನರಿಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಈಗ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಜನರ ದುಡ್ಡು ಫೋಲ್ ಆಗ್ತಾ ಇದೆ. ಏನು ನೋಡಿದರೆ ರಸ್ತೆ ಸರಿ ಇಲ್ಲ. ಅಟ್ಲೀಸ್ಟ್ ಬಸ್ಸನ್ನು ಕಂಡೀಷನ್ ಇಡಿ, ಉತ್ತಮ ಬಸ್ಸನ್ನು ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವಾರದಲ್ಲಿ 3 ದಿವಸ ಈ ಬಸ್ ಹಾಳಾಗ್ತಾ ಇದೆ. ಒಳ್ಳೆ ಬಸ್ಸನ್ನು ಕೊಡುವ ಯೋಗ್ಯತೆ ಸರ್ಕಾರಕ್ಕಿಲ್ವಾ? ಘನ ಶಾಸಕರು, ಉಸ್ತುವಾರಿ ಸಚಿವರು, ಸಾರಿಗೆ ಸಚಿವರು, ಮುಖ್ಯಮಂತ್ರಿಗಳು ಇಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಾಗರಿಕರಿಗೆ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ಇವತ್ತು ಆಗ್ರಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನೂರಾರು ಮಹಿಳೆಯರು, ಮಕ್ಕಳು ನಡು ರಸ್ತೆಯಲ್ಲಿ ಕಾಡಿನ ಮಧ್ಯದಲ್ಲಿ ಇದ್ದಾರೆ. ಇಲ್ಲಿ